ಈ ವೀಕ್ ಫುಲ್ಲು ಟಾಸ್ಕ್ ಮಯ ಅಂತ ಅನ್ಸುತ್ತೆ. ಇವತ್ತು ಕೂಡ ಫುಲ್ ಆಫ್ ಟಾಸ್ಕ್, ಎಲ್ಲರ ಮೈಂಡಲ್ಲೂ ಕ್ಯಾಲ್ಕುಲೇಷನ್ಸ್, ಫುಲ್ಲು ಮ್ಯಾಥಮೆಟಿಕ್ಸ್ ಹೊಡ್ತಾಯಿದೆ. ಸೊ ಬಹುಶಃ ಇನ್ನು ಮುಂದೇನಾದರೂ ಲಕ್ಸುರಿ ಬಜೆಟ್ ಏನಾರು ಕೊಟ್ಟರೆ ಕರೆಕ್ಟಾಗಿ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಫುಲ್ಲು ವಾರ ಪೂರ್ತಿ ಬರೀ ಮ್ಯಾಥಮೆಟಿಕ್ಸೇ ಮಾಡಿರ್ತಾರಲ್ಲ. ಸೊ ಹಂಗಾಗಿ ಸೊ ಒಳ್ಳೆಯದೇ. ಬಿಗ್ ಬಾಸ್ ಅಕಸ್ಮಾತ್ ಸ್ಟಾರ್ಟಿಂಗೇ ಈ ಥರ ಒಂದು ಗೇಮ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಸ್ಟಾರ್ಟಿಂಗ್ ವೀಕಲ್ಲೇ ಇಷ್ಟು ವೀಕು ಲಕ್ಸುರಿ ಬಜೆಟ್ ಹೋಯ್ತಾನೆ ಇರಲಿಲ್ಲ ಅನಿಸುತ್ತೆ. ಎಪಿಸೋಡ್ಗೆ ಬರೋದಾದರೆ ತನೀಶ್ ಅವ್ರಿಗೆ ಯಾಕ್ರೋ ಹಂಗೆ ಅಳಿಸ್ತಾ ಇದ್ದೀರಾ, ಜೊತೆಗಿದ್ದವ್ರೆ ಹಾಕೊಂಡು ಕೊಡ್ತಾಯಿದ್ದೀರಲ್ರು. ಒಂದು ಸತಿ ಓಕೆ, 2 ಸತಿ ಓಕೆ, ಸಂದು ಹಂಗೆ ಮಾಡಿದ್ರೆ ಒಮ್ಮತ್ತ ಇನ್ನೇನು ಮಾಡುತ್ತೆ, ಫುಲ್ ಕಂಟ್ರೋಲ್ ಮಾಡ್ಕೊಂಡು ಹಿಂಗೆ ಕೂತಿರ್ತಾರೆ. ಆಮೇಲೆ ಈ ಕಡೆಯಿಂದ ಈಗ ಒಂದ್ಸತಿ, ಈ ಕಡೆಯಿಂದ ಒಂದ್ಸತಿ ಕಣ್ಣೊರೆಸ್ಕೊಂಡು ಮತ್ತೆ ಇನ್ನೇನು ಅವ್ರ ಜೊತೆನೇ ಮಾತಾಡಬೇಕು, ಬೇರೆ ಕಡೆ ಹೋಗೋಕ್ಕೂ ಆಗಲ್ಲ, ಇನ್ನೇನು ಮಾಡ್ತಾರೆ. ಪಾಪ ತನಿ ಅವರು ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಅದೂ ನನಗೆ ಇನ್ನೊಂದು ಅರ್ಥ ಆಗಲಿಲ್ಲ. ತನೀಶ್ ಅವ್ರಿಗೆ ಆಡೋಕ್ಕೆ ಆಪರ್ಚುನಿಟಿ ಸಿಕ್ತಾಗ, ಅಂದರೆ ಆಡಿಸೋದಕ್ಕೆ ಅವರ ಜೊತೆ ಸೆಲೆಕ್ಟ್ ಮಾಡೋಕ್ಕೆ ಮೆಂಬರ್ಸ್ನ ಆಪರ್ಚುನಿಟಿ ಸಿಕ್ತಾಗ, ಅದು ಚೆಸ್ ಮತ್ತು ಏನದು ಕುದುರೆ ಗೇಮು ಆಯಿತಾ, ಕುದುರೆ ಗೇಮಲ್ಲಿ ಅವರು ಕಾರ್ತಿಕ್ ಅವರು ಅವರನ್ನು ಕೇಳ್ಕೊತಾರೆ, ಇಲ್ಲ ನಾನು ಆಡಿಸ್ತೀಯಲ್ಲೋ ಗೊತ್ತಿಲ್ಲ, ಆಡಿಸು ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳಿ ತನೀಶ್ ಅವರು ಕಾರ್ತಿಕ್ ಅವ್ರನ್ನ ಆಡಿಸ್ತಾರೆ. ಆ ಚಾನ್ಸ್ನ ವರ್ತೂರವ್ರು ಕಿತ್ಕೊತಾರೆ. ಅಂದರೆ ಅವರು ಹಿಂದಿನ ಗೇಮಲ್ಲಿ ಆಡಿದ್ರೋದ್ರಿಂದ ಅದಕ್ಕೂ ಇದಕ್ಕೂ ಎಲ್ಲಿಂದ ಲಿಂಕು ಅಂತ ಗೊತ್ತಾಗಲಿಲ್ಲ. ಇವರು ಕಾರ್ತಿಕ್ ಅವ್ರು ನೋಡಿದ್ರೆ ತನೀಶ್ ಅವ್ರ ಮೇಲೆ ಬೇಜಾರು ಮಾಡ್ಕೊಂಡು ಅವ್ರ ಹತ್ರ ಮಾತಾಡ್ಸೋಕ್ಕೆ ಹೋಗ್ತಾರಲ್ಲ. ಆ್ಯಕ್ಚುಲಿ ಬಂದು ಕೇಳಿದ್ದಾರೆ, ಅವ್ರು ಏನೇ ಬೇಜಾರಾದ್ರೂ ಕಾರ್ತಿಕ್ ಅವ್ರಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಆಡೋದಕ್ಕೆ. ಅದು ವರ್ತೂರವ್ರು ಕಿತ್ಕೊಂಡ್ರೆ ತನೀಶ್ ಅವ್ರು ಏನು ಮಾಡೋಕ್ಕಾಗತ್ತೆ. ಆಮೇಲೆ ಅವರಿಗೆ ತುಕಾಲಿ ಅವ್ರು ಬಂದು ಕೊಟ್ಟಿದ್ದ ಅಡ್ವೈಸ್ ಹೆಂಗಿತ್ತು ಅಂದರೆ ನಿಜವಾಗ್ಲೂ ಸತ್ಯಕ್ಕೆ ತುಂಬ ಹತ್ರವಾಗಿತ್ತು. ತುಕಾಲಿ ಅವರು ಕಾರ್ತಿಕ್ ಅವ್ರಿಗೆ ಕೊಟ್ಟಂಥ ಅಡ್ವೈಸು, ಜಿಮ್ ಮಾಡ್ಕೊಂಡು ಹಂಗೆ ಸಜೆಷನ್ ಹೇಳ್ತಿದ್ರೆ, ಯಾವುದೋ ಫಿಲಮಲ್ಲಿ ಯಾರಿಗೋ ಜ್ಞಾನೋದಯ ಮಾಡ್ತಾರಲ್ಲ, ಯಾರೋ ಬಂದ್ಬಿಟ್ಟು ಬುದ್ಧಂಗೆ ಅದು ಯಾವುದೋ ಮರದ ಕೆಳಗೆ ಜ್ಞಾನೋದಯ ಆಯ್ತಂತೆ, ಕಾರ್ತಿಕಿಗೆ ಏನಾರ ತುಕಾಲಿ ಅವ್ರ ಮಾತಿಂದ ಜ್ಞಾನೋದಯ ಆಗುತ್ತೇನಪ್ಪ ಅಂತ ಅಂದ್ಕೊಂಡೆ ಒಂದು ಕ್ಷಣ. ಸೊ ಗೊತ್ತಿಲ್ಲ, ಬಟ್ ತುಕಾಲಿ ಅವ್ರ ಹೇಳಿದಂಥ ಮಾತುಗಳು ಕಾರ್ತಿಕ್ ಅವ್ರು ಏನಾರು ಸೀರಿಯಸ್ ಆಗಿ ತೊಗೊಂಡ್ಬಿಟ್ರೆ ನಿಜ ಅವ್ರಿಗೆ ತುಂಬ ಒಳ್ಳೆಯದು ಆಯಿತಾ. ಓಪನಾಗಿ ಹೇಳಿದ್ರು ತುಕಾಲಿ ಅವರು, ಇಲ್ಲ ಮಗ ನಿಂಗೆಲ್ಲ ಡೌಟು ಕಣೋ, ಆದರೆ ಟಾಪ್ 5 ಇರ್ತೀಯ, ಬಟ್ ಎಲ್ಲ ಡೌಟು ಕಣೋ ಅಂತ. ಸೊ ಎಲ್ಲರಿಗೂ ಹಂಗೆ ಅನ್ನಿಸ್ತದೆ. ಬಟ್ಟು ಇದೇ ಫಸ್ಟು ಬಿಗ್ ಬಾಸ್ ಅಂತ ಅನಿಸುತ್ತೆ. ಇನ್ನೂ ಕರೆಕ್ಟಾಗಿ ವಿನ್ನರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಅಷ್ಟು ಸಾಧ್ಯ ಆಗ್ತಾಯಿಲ್ಲ. ಒಂದು ಸತಿ ಅನ್ನಿಸ್ತಾರೆ ಯಾರು ಸಂಗೀತ ಅವರು ವಿನ್ ಆಗ್ಬೋದು ಅಂತ ಅನ್ನಿಸ್ತಾರೆ, ಒಂದು ಸತಿ ಕಾರ್ತಿಕ್ ಅವ್ರು ವಿನ್ ಆಗ್ಬೋದು ಅಂತ ಅನ್ನಿಸ್ತಾರೆ, ಇನ್ನೊಂದು ಸತಿ ವಿನಯ್ ಅವರು ಅಂತ ಅನ್ನಿಸ್ತಾರೆ. ಎಲ್ಲ ಹೋಗಿ ಒಂದು ಸತಿ ಡಿಲೀಟ್ ಆಗಿ ಈ ಕಡೆ ಬಂದರೆ ಯಾರಿಗೊತ್ತು ವರ್ತೂರವ್ರು ತುಕಾಲಿ ಅವರು ಇದ್ರೂ ಇರ್ಬೋದು ಅಂತ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ವಿನ್ನರ್ನ ಪ್ರಿಡಿಕ್ಟ್ ಮಾಡೋಕ್ಕೆ 60 ಅಲ್ಲ 70% ಚಾನ್ಸೇ ಇಲ್ಲ. ಒಂದು 30% ಇವರು ಅಂತ ಹೇಳ್ಬೋದು, ಒಂದು 30% ಗ್ಯಾರಂಟಿ ಇಟ್ಕೊಬೋದು ಅಷ್ಟೇ. ಇನ್ನು 70% ವೇರಿಯೇಷನ್ ಆಯ್ತಾನೇ ಇರುತ್ತೆ. ಆ ಕಡೆ ಹೋಗುತ್ತೆ ಮತ್ತು ಈ ಕಡೆ ಬರುತ್ತೆ. ಯಾಕಂದರೆ ಒಬ್ರದ್ದು ಒಂದು ಕಾನ್ಸ್ಟೆಂಟ್ ಮೈಂಡ್ ಇಲ್ಲ, ಎಲ್ಲರ ಮೈಂಡನ್ನು ರನ್ ಆಗ್ತಾ ಇರುತ್ತೆ. ಒಂದು ಕಡೆ ಆ ಕಡೆ ಜಂಪ್ ಆಗುತ್ತೆ, ಒಂದು ಕಡೆ ಈ ಕಡೆ ಜಂಪ್ ಆಗುತ್ತೆ. ಯಾವಾಗ ಯಾವ ವಿಚಾರಕ್ಕೆ ಹೆಂಗೆ ಡಿಸಿಷನ್ ತೊಗೊತಾರೆ ಅವರೇ ಗೊತ್ತಿಲ್ಲ. ಇವ್ರು ಕಾರ್ತಿಕ್ ಅವರಂತೂ ಇನ್ನೂ ಕನ್ಫ್ಯೂಸು, ಜೊತೆಗಿದ್ದವ್ರ ಮೇಲೆ ಹಾಕಿ ಕೊಟ್ಬಿಡ್ತಾರೆ. ಚೆನ್ನಾಗಿದ್ನಲ್ಲಪ್ಪ ಈ ಅಪ್ಪ, ಇದಕ್ಕಿದ್ದಂಗೆ ಏನಾಗೋಯ್ತು ಅಂತ ಅನ್ನಿಸ್ಬಿಡುತ್ತೆ. ಆಮೇಲೆ ವಿನಯ್ ಅವ್ರಿಗೆ ಆ್ಯಕ್ಚುಲಿ ಹೋದ ವೀಕು ಮೈಕಲ್ ಅವ್ರು ಹೋದಾಗ ಅವ್ರಿಗೆ ಅಡ್ವಾಂಟೇಜ್ನ ಕೊಟ್ಟೋಗಿದ್ದಾರೆ. ಗೊತ್ತಿಲ್ಲ ವಿನಯ್ ಅವ್ರಿಗೆ ಅದು ಯಾವ ಥರ ಅಡ್ವಾಂಟೇಜ್ ಆಗಿ ಬರುತ್ತೆ ಅದು ಅಂತ ಹೇಳ್ಬಿಟ್ಟು. ಹಾಗಾಗಿ ತನೀಶ್ ಅವ್ರು ಯೋಚನೆ ಮಾಡಿ ಅವ್ರನ್ನ 2 ಗೇಮಿಂದ ಅವ್ರನ್ನ ಹೊರಗೆ ಹಾಕಿದ್ರು. ಆ ಚೆಸ್ ಕುದುರೆ ಗೇಮಲ್ಲಿ, ಮತ್ತು ಅದರಲ್ಲಿ ವಿನ್ ಆಗಿ ಮತ್ತು ಅವ್ರು ನೆಕ್ಸ್ಟ್ ಗೇಮಲ್ಲಿ ಹೊಡೆದಂಗೆ ಮಾಡೋಕ್ಕಾದ್ರು. ವಿನಯ್ ಅವ್ರಿಗಂತೂ ಫುಲ್ ಸಿಟ್ಟು, ಗಿಂಬಲ್ ಎಲ್ಲ ತೆಗೆದು ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ವಿನಯ್ ಅವ್ರು ಆ್ಯಕ್ಚುಲಿ ಒಂಥರ ಮಜಾ ಇದ್ದಾರೆ ಆಯಿತಾ, ಮನೆ ರೇಗಿಸ್ಕೊಂಡು. ಆ್ಯಕ್ಚುಲಿ ತುಕಾಲಿ ಅವ್ರನ್ನ ವರ್ತೂರವರು ಗೇಮಿಂದ ಹೊರಗಡೆ ಇಟ್ಟಾಗ ತುಕಾಲಿ ಮತ್ತು ತನೀಶಾ ಅವ್ರನ್ನ ಆ್ಯಕ್ಚುಲಿ ಅದು ತುಂಬ ರಾಂಗ್ ಸ್ಟ್ರಾಟಜಿ ಅಂತಲೇ ಅನ್ನಿಸ್ತು ನನಗೆ. ಯಾಕಂದರೆ ವರ್ತೂರವರು ಅಕಸ್ಮಾತ್ ಸಂಗೀತ ಮತ್ತು ತನೀಶಾ ಅವರು ಆಯಿತಾ, ಅವರಿಬ್ಬರು ತನೀಶಾ ಅಂತ ನಮ್ರತಾ ಅವರು, ಯಾಕಂದರೆ ಸಂಗೀತಗೂ ಜಾಸ್ತಿ ಚಾನ್ಸಸ್ ಸಿಕ್ಕಿದೆ, ನಮ್ರತಾಗೂ ಚಾನ್ಸ್ ಸಿಕ್ಕಿದೆ. ಮತ್ತು ಪ್ರತಾಪು ಅಲ್ಲಿ ಹೋದರೆ ಅವ್ನು ಚೂಸ್ ಮಾಡೋದೇ ಇವರಿಬ್ಬರನ್ನ, ಯಾಕಂದರೆ ಅವರ ಫೇವ್ರೆಟ್ ದೀದಿಗಳು ಪ್ರತಾಪಂಗೆ. ಖಂಡಿತ ಇವರನ್ನು ಚೂಸ್ ಮಾಡ್ತಾನೆ ಅಂತ ಆರಾಮಾಗಿ ಗೆಸ್ ಮಾಡ್ಬೋದು. ಅವರಿಬ್ಬರನ್ನೇನಾರು ಹೊರಗಿಡ್ತಾರೇನೋ
ಮತ್ತು ಬೇರೆಯವ್ರಿಗೆ ಆಡೋಕ್ಕೆ ಆಪರ್ಚುನಿಟಿ ಸಿಗಲಿ ಅಂತ ಥಿಂಕ್ ಮಾಡ್ತಾರೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತು ಪಾಯಿಂಟ್ಸಲ್ಲಿ ಕೂಡ ಮುಂದೆ ಹೋಗಿದ್ದಾರೆ. ಇವರು ವರ್ತೂರವ್ರು ನೋಡಿದ್ರೆ ತನಿಷಾ ಮತ್ತು ತುಕಾಲಿನ ತೆಗೆದ್ಬಿಟ್ಟು ಹೊರಗೆ ಹಾಕ್ತಾರೆ. ನನಗೆ ಲಾಜಿಕ್ಕೇ ಅರ್ಥ ಆಗಲಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಹೇಳ್ತಾರೆ ಅವನೇನು ನೀನು ಚೂಸ್ ಮಾಡ್ತಾ ಇದ್ದಂತ. ಈ ಕಡೆ ಸಂಗೀತ ಮತ್ತು ತನಿಷಾ ಅವ್ರನ್ನ ನಮ್ರತಾ ಅವ್ರನ್ನ ತೆಗ್ದು ಹಾಕಿದಾಗ ಇವ್ರಿಗೂ ತುಂಬಾ ಚಾನ್ಸಸ್ ಇರೋದು ಸೊ ಆಡೋಕ್ಕೆ. ಬಟ್ ಗೊತ್ತಿಲ್ಲ, ಹಂಗೂ ನಡೆಯುತ್ತೆ ಹಿಂಗೂ ನಡೆಯುತ್ತೆ ಹಂಗೆ. ಬಟ್ ಇವ್ರು ಈ ವೇ ಆಫ್ ಥಿಂಕಿಂಗು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ, ಈ ಥರ ಏನಕ್ಕೆ ಥಿಂಕ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಇನ್ನು ಉಳಿದಿರೋದು 3 ವೀಕ್ಸ್ ಅಷ್ಟೇ. ನೋಡುವ ಹೇಗೆ ಯಾವ ಗಾಳ ಹೆಂಗೆ ಉರುಳುತ್ತೆ, ಹೆಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮಜಾ ಇದೆ ಈ ವೀಕಿನ ಎಪಿಸೋಡು. ಸೊ ನೋಡುವ ನಾಳೆ ಏನೇನಾಗುತ್ತೆ ಏನೇನಂತ. ಸೊ ಇಷ್ಟು ಹೇಳ್ತಾ ನಾನು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.